ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನು ಇವತ್ತಿದ್ದೀನಿ ಹೊಸಪೇಟೆ ಜಂಕ್ಷನ್ನಲ್ಲಿ ನಾನಿದ್ದೀನಿ. ಇಲ್ಲಿಂದ ದಾವಣಗೆರೆಗೆ ಹೋಗ್ತಿದ್ದೀನಿ. ಫ್ರೆಂಡ್ಸ್, ಇಲ್ಲೇ ವೆಂಡಿಂಗ್ ಮಿಷಿನಲ್ಲಿ ಟಿಕೆಟ್ ತಗೊಂಡೆ. ಟಿಕೆಟ್ ಬಂದುಬಿಟ್ಟು 35 ರೂಪಾಯಿ ಇದೆ, ಹೊಸಪೇಟೆ ಟು ದಾವಣಗೆರೆ. ಫ್ರೆಂಡ್ಸ್, ಪ್ಲ್ಯಾಟ್ಫಾರಮ್ ನಂಬರ್ 1ರಲ್ಲಿ ಕಾಟಿಗಿ ಎಕ್ಸ್ಪ್ರೆಸ್ ಅಂದರೆ ಈಗ ಸಿನ್ನೂರಿಗಾಗಿದೆ, ಎಕ್ಸ್ಟೆಂಡ್ ಆಗಿದೆ ಸಿನ್ನೂರಿಗೆ. ಪ್ಲ್ಯಾಟ್ಫಾರಮ್ 2 ಖಾಲಿ ಇದೆ, 3 ಖಾಲಿ ಇದೆ. ಆ ಕಡೆ ಗೂಡ್ಸು, ಇಲ್ಲೆಲ್ಲ ಜಾಸ್ತಿ ಗೂಡ್ಸ್ ಇದ್ದಾವೆ. ನರಸಾಪುರ ಟು ಹುಬ್ಳಿ ಟ್ರೈನ್ ಈಗ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಬಂದಿದೆ. ಅಮರಾವತಿ ಎಕ್ಸ್ಪ್ರೆಸ್ ನರಸಾಪುರ ಇಂದ ಆಂಧ್ರ ಪ್ರದೇಶ್ ಟು ಹುಬ್ಳಿ. ನೆಕ್ಸ್ಟ್ 1:15ಗೆ ಹುಬ್ಳಿಯಿಂದ ಈ ಟ್ರೈನ್ ಮತ್ತೆ ರಿಟರ್ನ್ ಆಗುತ್ತೆ. ಫ್ರೆಂಡ್ಸ್, ಹುಬ್ಳಿ ಟ್ರೈನ್ ಹೋಯ್ತು. ಈಗ ಬರ್ತಿರೋದು ಹುಬ್ಳಿ ಟು ತಿರುಪತಿ ಪ್ಯಾಸೆಂಜರ್ ಟ್ರೈನ್. ಈ ಟ್ರೈನಲ್ಲಿ 3 ಸರಿ ನಾನು ತಿರುಪತಿಗೆ ಹೋಗಿದ್ದೀನಿ. ಫುಲ್ಲು ಇದರಲ್ಲಿ ಹೋಗೋದಕ್ಕಿಂತ ಬಸ್ಸಲ್ಲಿ ಹೋಗೋದೇ ವಾಸಿ. ನೈಟ್ 10:30 11 ಗಂಟೆಗೆ ತಗೊಂಡು ಹೋಗ್ತೇನೆ ತಿರುಪತಿಗೆ. ಪ್ಲ್ಯಾಟ್ಫಾರಮ್ ನಂಬರ್ 2ಗೆ ಯಾವುದೋ ಗೂಡ್ಸು ಬರ್ತಿದೆ. ಇಲ್ಲೆಲ್ಲ ತುಂಬ ಗೂಡ್ಸೇ, ಹೊಸಪೇಟೆ ಬಳ್ಳಾರಿ ಈ ಸೈಡೆಲ್ಲ ತುಂಬ ಗೂಡ್ಸು. ನಾನು ಹೋಗ್ತಿರೋದು ಯೂನಿಕ್ಯೂ ರೂಟು. ತುಂಗಭದ್ರಾ ಡ್ಯಾಮು, ಕೊಟ್ಟೂರು, ಹರಪನಹಳ್ಳಿ, ಅಗ್ರಿಬೊಮ್ಮನಹಳ್ಳಿ, ಅಮರಾವತಿ ಕಾಲೋನಿ, ದಾವಣಗೆರೆ ಈ ರೂಟಲ್ಲಿ ಹೋಗ್ತಿರೋದು. ಫಸ್ಟ್ ಟೈಮ್ ಈ ರೂಟಲ್ಲಿ ಹೋಗ್ತಿರೋದು. ಫೈನಲಿ ನಮ್ಮ ಡೆಮೋ ಟ್ರೈನ್ 07395 ಬಳ್ಳಾರಿ ಟು ದಾವಣಗೆರೆ ಟ್ರೈನು ಈಗ 9:44ಕ್ಕೆ ಹೊಸಪೇಟೆ ಜಂಕ್ಷನಿಗೆ ಬಂದಿದೆ. 9:20ಕ್ಕೆ ಬರಬೇಕಾಗಿರೋ ಟ್ರೈನು 9:44ಕ್ಕೆ ಬಂದಿದೆ. ಫ್ರೆಂಡ್ಸ್, ಫೈನಲಿ ನಮ್ಮ ಟ್ರೈನು 9:50ಕ್ಕೆ ಹೊಸಪೇಟೆಯಿಂದ ಹೊರಟಿದೆ. ಫ್ರೆಂಡ್ಸ್, ಹೊಸಪೇಟೆಯಿಂದ ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಜಂಕ್ಷನ್ನು ಹೊಸಪೇಟೆ ಜಂಕ್ಷನ್ ಯಾಕಂತಾರಂದರೆ ಆ ಸೈಡ್ ರೈಟ್ ಸೈಡ್ ಈಗ ನಾವು ಲೆಫ್ಟಿಗೆ ಹೋಗ್ತಿದ್ದೀವಿ. ಇದು ಲೆಫ್ಟಿಗೆ ಹೋದರೆ ಈ ತುಂಗಭದ್ರಾ ಡ್ಯಾಮ್ ಮೇಲೆ ಕೊಟ್ಟೂರಿಗೆ ಹೋಗ್ತೀವಿ. ದಾವಣಗೆರೆ ಇದು ಒಳಗಡೆ ಹೋಗೋ ರೂಟು. ರೈಟ್ ಸೈಡ್ ಬಂದರೆ ಹುಬ್ಳಿ ಮೈನ್ ರೂಟು. ಹುಬ್ಳಿ ಟು ಗುಂತ್ಕಲ್ ಸೆಕ್ಷನ್ ಏನೈತೆ ಅದು ಮೈನ್ ಲೈನ್ ಇದೆ ರೈಟ್ ಸೈಡು. ನೋಡಿ, ಅದು ಕಾಣಿಸ್ತಿದೆಯಲ್ಲ, ಅದು ಮೈನ್ ಲೈನು. ಹುಬ್ಳಿ ಟು ಗುಂತ್ಕಲ್ ಮೈನ್ ಲೈನ್ ಸೆಕ್ಷನ್ ಅದು. ನಾವು ಹೋಗ್ತಿರೋದು ಈ ಕಡೆ ಲೆಫ್ಟ್ಗೆ. ಫ್ರೆಂಡ್ಸ್, ಫಸ್ಟ್ ಅಫಿಷಿಯಲ್ ಸ್ಟಾಪ್ ತುಂಗಭದ್ರಾ ಡ್ಯಾಮ್ ರೈಲ್ವೆ ಸ್ಟೇಷನ್. 1 ನಿಮಿಷ ಲೇಟಾಗಿ ಬಂತಿದೆ ನಮ್ಮ ಟ್ರೈನು. 10 ಗಂಟೆ 1 ನಿಮಿಷಕ್ಕೆ ಬರಬೇಕಾಗಿರೋದು 10 ಗಂಟೆ 2 ನಿಮಿಷಕ್ಕೆ ಬರ್ತಿದೆ. ಇದು ಈ ರೈಲ್ವೆ ಸ್ಟೇಷನ್ ಆಗ್ತಿದ್ದಂಗೆ ತುಂಗಭದ್ರಾ ಡ್ಯಾಮಿಂದು ಬ್ಯಾಕ್ ವಾಟರ್ ಕಾಣಿಸುತ್ತೆ. ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. 1 ನಿಮಿಷ ಸ್ಟಾಪ್ ಆದಮೇಲೆ ನಮ್ಮ ಟ್ರೈನು ತುಂಗಭದ್ರಾ ಡ್ಯಾಮ್ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ನೆಕ್ಸ್ಟ್ ಸ್ಟೇಷನ್ ಬಂದುಬಿಟ್ಟು ವ್ಯಾಸನಕೆರೆ. ಎಷ್ಟೊತ್ತಿಗೆ ಹೋಗುತ್ತೋ ನೋಡಬೇಕು. ಸೆಂಟ್ರಿಗೆ ತುಂಗಭದ್ರಾ ಡ್ಯಾಮಿಂದು ಬ್ಯಾಕ್ ವಾಟರ್ ವೈವ್ ಸಿಗುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಕಾಣಿಸ್ತಿದೆಯಾ ತುಂಗಭದ್ರಾ ಡ್ಯಾಮಿಂದು ಬ್ಯಾಕ್ ವಾಟರ್, ಈ ನೀರು. ಈ ಹೈವೇ ಏನಿದೆ ಸೀದಾ ಚಿತ್ರದುರ್ಗ ಕನೆಕ್ಟ್ ಆಗುತ್ತೆ. ಚಿತ್ರದುರ್ಗದಿಂದ ಬೆಂಗಳೂರು. ಈ ಹೈವೇ ಬಂದ್ಬಿಟ್ಟು ಚಿತ್ರದುರ್ಗ ಇದು ಮಂಗಳೂರಿಗೆ ಕನೆಕ್ಟು. ಮಂಗಳೂರು ಹೈವೇ ಇದು. ಚಿತ್ರದುರ್ಗದಿಂದ ಈ ಹೊಳಲ್ಕೆರೆ, ಶಿವಮೊಗ್ಗ, ಕುಂದಾಪುರ, ಉಡುಪಿ, ಮಂಗಳೂರು ಹಿಂಗೆ ಹೋಗುತ್ತೆ ಈ ಹೈವೇ. ಐದು ನಿಮಿಷ ತಡವಾಗಿ ವ್ಯಾಸನಕೆರೆ ರೈಲ್ವೆ ಸ್ಟೇಷನ್ಗೆ ಬಂದಿದೆ ನಮ್ಮ ಟ್ರೈನು. ಈಗ ಟೈಮ್ ಬಂದುಬಿಟ್ಟು 10:17. ಕರೆಕ್ಟಾಗಿ 10:03 ನಿಮಿಷ ನಿಲ್ಲಿಸ್ಬಿಟ್ಟು 10:20ಕ್ಕೆ ಹೊರಟಿದೆ ನಮ್ಮ ಟ್ರೈನ್ ವ್ಯಾಸನಕೆರೆಯಿಂದ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ವ್ಯಾಸ ಕಾಲೋನಿ ಜಂಕ್ಷನ್. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವುದು ಊರಿಲ್ಲ, ಆದರೂ ರೈಲ್ವೆ ಸ್ಟೇಷನ್ ಇದೆ ವ್ಯಾಸ ಕಾಲೋನಿ ಅಂತ ಹೇಳ್ಬಿಟ್ಟು. ಇದೆಲ್ಲ ಫುಲ್ಲು ಮೈನಿಂಗ್ ಏರಿಯಾ, ಫುಲ್ಲು ಮೈನಿಂಗ್ ನಡೆಯೋ ಅಂಥ ಜಾಗಗಳು ನೋಡಿ. ಆ ಕಡೆ ಎಲ್ಲ
ಈ ಟ್ರೈನ್ ಸಲುವಾಗಿ ನಮ್ಮ ಟ್ರೈನ್ನ 24 ನಿಮಿಷದಿಂದ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಈ ಟ್ರೈನ್ ಹರಿಹರ ಟು ಹೊಸಪೇಟೆ ಡೈಲಿ ಪ್ಯಾಸೆಂಜರ್ ಟ್ರೈನ್ ಇದು. ತುಂಬ ರೇಕ್ಷರ್ ಇದ್ದಾವೆ ಈ ಟ್ರೈನ್ಗೆ. ಈ ಟ್ರೈನ್ ಸಲುವಾಗಿ 24 ನಿಮಿಷದಿಂದ ವ್ಯಾಸ ಕಾಲೋನಿಯಲ್ಲೇ ನಮ್ಮ ಟ್ರೈನ್ ನಿಲ್ಲಿಸ್ಬಿಟ್ಟಿದ್ರು. ಅದಿದು KGM KR-ಪುರಂ. ಫೈನಲಿ ನಮ್ಮ ಟ್ರೈನ್ ವ್ಯಾಸ ಕಾಲೋನಿಯಿಂದ ಹೊರಟಿದೆ. 10:30ಕ್ಕೆ ಬಂದು 10:54ಕ್ಕೆ ಹೊರಟಿದ್ದೀವಿ ವ್ಯಾಸ ಕಾಲೋನಿಯಿಂದ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಮರಿಯಮ್ಮನಹಳ್ಳಿ. ನಾನು ವ್ಯಾಸ ಕಾಲೋನಿ ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂತ ಯೋಚನೆ ಮಾಡ್ತಿದ್ದೆ. ನೋಡಿ ಇಲ್ಲೊಂದು ಲೈನು ಇಂಡಸ್ಟ್ರಿಗೆ ಹೋಗ್ತಿದ್ದೆ, ಮೈನಿಂಗ್ ಇಂಡಸ್ಟ್ರಿ ಕಡೆಗೆ. ಸೊ ಮೈನಿಂಗ್ದೆಲ್ಲ ಗೂಡ್ಸ್ ಎಲ್ಲ ಹಾಕೊಂಡು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾರೆ ಅನಿಸುತ್ತೆ. ಅದಕ್ಕಾಗಿ ಇದನ್ನು ಜಂಕ್ಷನ್ ಅಂತ ಕರೀತಾರೆ ಅಂತ ಈಗ ಗೊತ್ತಾಯಿತು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ 16 ನಿಮಿಷ ಲೇಟಾಗಿ ಮರಿಯಮ್ಮನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ರೈಲ್ವೆ ಸ್ಟೇಷನಲ್ಲಿ ಬೋರ್ಡ್ ಇಲ್ಲ, ತಲೆ ಕೆಡ್ಸ್ಕೊಂಬೇಡಿ. 11 ಗಂಟೆ 1 ನಿಮಿಷಕ್ಕೆ ಬಂದಿದೆ. 10:42ಕ್ಕೆ ಬರಬೇಕಾಗಿರೋ ಟ್ರೈನು 11 ಗಂಟೆ 1 ನಿಮಿಷಕ್ಕೆ ಬಂದು 11 ಗಂಟೆ 2 ನಿಮಿಷಕ್ಕೆ ಮರಿಯಮ್ಮನಹಳ್ಳಿಯಿಂದ ಹೊರಟಿದೆ. ಮರಿಯಮ್ಮನಹಳ್ಳಿಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹಂಪಾಪಟ್ಟಣಕ್ಕೆ ಬಂದಿದೆ. ಪ್ಲ್ಯಾಟ್ಫಾರ್ಮ್ ಆ ಕಡೆ ಇದೆ. ಸುಮಾರು 19 ನಿಮಿಷ ಲೇಟಾಗಿ ಹಂಪಾಪಟ್ಟಣಕ್ಕೆ ಬಂದಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಅಗರಿಬೊಮ್ಮನಹಳ್ಳಿ. ಸುಮಾರು 40 ನಿಮಿಷ ಲೇಟಾಗಿ ನಮ್ಮ ಟ್ರೈನು ಅಗರಿಬೊಮ್ಮನಹಳ್ಳಿಗೆ ಬಂದಿದೆ. 11 ಗಂಟೆ 12 ನಿಮಿಷಕ್ಕೆ ಬರಬೇಕಾಗಿರೋ ಟ್ರೈನು 11 ಗಂಟೆ 45 ನಿಮಿಷಕ್ಕೆ ಬಂದಿದೆ. ಅಗರಿಬೊಮ್ಮನಹಳ್ಳಿಯಿಂದ ಯಾರ್ಯಾರು ನೋಡ್ತಿದ್ದೀರೋ ಹಾಯ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಮೂರು ನಿಮಿಷ ಸ್ಟಾಪ್ ಕೊಟ್ಟು 11:48ಕ್ಕೆ ಅಗರಿಬೊಮ್ಮನಹಳ್ಳಿಯಿಂದ ನಮ್ಮ ಟ್ರೈನ್ ಹೊರಟಿದೆ. ನೆಕ್ಸ್ಟ್ ಸ್ಟೇಷನ್ ಬಂದುಬಿಟ್ಟು ಮಾಳವಿ ರೈಲ್ವೆ ಸ್ಟೇಷನ್. ನೆಕ್ಸ್ಟ್ ಸ್ಟೇಷನ್ ಸುಮಾರು 40 ಮಿನಿಟ್ಸ್ ಲೇಟ್ ನಡೀತಿದೆ. ಫ್ರೆಂಡ್ಸ್, ಸುಮಾರು 33 ನಿಮಿಷ ಲೇಟಾಗಿ ನಮ್ಮ ಟ್ರೈನು ಮಾಳವಿ ರೈಲ್ವೆ ಸ್ಟೇಷನ್ಗೆ ಬಂದೈತೆ. 07395 ಬಳ್ಳಾರಿ ಟು ದಾವಣಗೆರೆ ಡೆಮೋ ಸ್ಪೆಷಲ್. ಫ್ರೆಂಡ್ಸ್, ಮಾಳವಿಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹನ್ನೊಂದು ಗಂಟೆ 55 ನಿಮಿಷಕ್ಕೆ ನಮ್ಮ ಟ್ರೈನ್ ಕೊಟ್ಟೂರಿಗೆ ಬರಬೇಕಾಗಿತ್ತು. ಆದರೆ ಈಗ ಟೈಮ್ ಬಂದುಬಿಟ್ಟು 12 ಗಂಟೆ 20 ನಿಮಿಷ. ಸುಮಾರು 25 ನಿಮಿಷ ಲೇಟಾಗಿ ಕೊಟ್ಟೂರು ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಕೊಟ್ಟೂರು ಶ್ರೀ ಗುರು ಕೊಟ್ಟೂರೇಶ್ವರ ಮೊನ್ನೆ ಫೆಬ್ರವರಿಯಲ್ಲಿ ಜಾತ್ರೆ ಆಯ್ತಲ್ಲ ಫ್ರೆಂಡ್ಸ್,
ಫುಲ್ ಫೇಮಸ್ಸು ನಮ್ಮ ಮಿಡ್ಲ್ ಕರ್ನಾಟಕಕ್ಕೆ, ಮಧ್ಯ ಕರ್ನಾಟಕಕ್ಕೆ. ಮತ್ತು ಕೊಟ್ಟೂರಿಂದ 12:25ಕ್ಕೆ ಹೊರಟಿದೆ. 5 ನಿಮಿಷ ನಿಲ್ಲಿಸಿತ್ತಿಲ್ಲಿ ಕೊಟ್ಟೂರು ರೈಲ್ವೆ ಸ್ಟೇಷನಲ್ಲಿ. ಕೊಟ್ಟೂರಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಬರೋಣ ಕೊಟ್ಟೂರಿಗೆ. ಫುಲ್ಲು ಜಲ್ಲಿಕಲ್ಲು ಕಾಣಿಸ್ತಿದೆ, ಎಲ್ಲ ಜಲ್ಲಿಕಲ್ಲು ಎಕ್ಸ್ಪೋರ್ಟ್ ಅನಿಸುತ್ತೆ ಇಲ್ಲಿಂದ ಗೂಡ್ಸ್ಗೆ. ಟ್ರೈನ್ ಪೂರ್ತಿ ಖಾಲಿ ಆಗಿಬಿಡ್ತು ಕೊಟ್ಟೂರಲ್ಲಿ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬೆಣ್ಣೆಹಳ್ಳಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬೆಣ್ಣೆಹಳ್ಳಿಗೆ ಬಂದಿದೆ. ಸುಮಾರು 25 ನಿಮಿಷ ತಡವಾಗಿ ನಮ್ಮ ಟ್ರೈನ್ ಬೆಣ್ಣೆಹಳ್ಳಿಗೆ ಬಂದಿದೆ. 12 ಗಂಟೆ 8 ನಿಮಿಷಕ್ಕೆ ಬರಬೇಕಾಗಿರೋದು 12 ಗಂಟೆ 35 ನಿಮಿಷಕ್ಕೆ ಬೆಣ್ಣೆಹಳ್ಳಿ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಎರಡು ನಿಮಿಷದ ನಂತರ ನಮ್ಮ ಟ್ರೈನು ಬೆಣ್ಣೆಹಳ್ಳಿನ ಬಿಟ್ಟಿದೆ. ನೆಕ್ಸ್ಟ್ ಬರೋ ರೈಲ್ವೆ ಸ್ಟೇಷನ್ ಬಂದುಬಿಟ್ಟು ಹರಪನಹಳ್ಳಿ. ನಮ್ಮ ಟ್ರೈನ್ ಈಗ 07395 ಬಳ್ಳಾರಿ ಟು ದಾವಣಗೆರೆ ಡೆಮು ಸ್ಪೆಷಲ್ ಟ್ರೈನು ಹರಪನಹಳ್ಳಿಗೆ ಬಂದಿದೆ. ಸುಮಾರು 25 ನಿಮಿಷ ಲೇಟಾಗಿ 12 ಗಂಟೆ 24 ನಿಮಿಷಕ್ಕೆ ಬರಬೇಕಾಗಿರೋ ಟ್ರೈನು 12 ಗಂಟೆ 56 ನಿಮಿಷಕ್ಕೆ ಬಂದಿದೆ ಹರಪನಹಳ್ಳಿಗೆ. ಹರಪನಹಳ್ಳಿಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಹರಪನಹಳ್ಳಿಯಲ್ಲಿ. ನಮ್ಮ ನೆಕ್ಸ್ಟ್ ಸ್ಟೇಷನ್ ಬಂದುಬಿಟ್ಟು ತೆಳಗಿ. ತೆಳಗಿ ರೈಲ್ವೆ ಸ್ಟೇಷನಲ್ಲಿ ಸುಮಾರು 15 ನಿಮಿಷದಿಂದ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾವುದೋ ಕ್ರಾಸಿಂಗ್ ಇದೆ ಟ್ರೈನ್ ಆ ಕಡೆ ದಾವಣಗೆರೆ ಕಡೆ. ಇದೇ ನೋಡಿ ಟ್ರೈನ್ ಗುಡ್ಸಿ. ಇದು ಸಿಂಗಲ್ ಲೈನ್ ಆಗಿರೋದ್ರಿಂದ ಕ್ರಾಸಿಂಗ್ ತುಂಬ ಬೀಳ್ತವೆ. ತೆಳಗಿ ರೈಲ್ವೆ ಸ್ಟೇಷನ್. ಈ ಟ್ರೈನ್ ಬಂದುಬಿಟ್ಟು ಹುಬ್ಳಿ ಟು ಹೊಸಪೇಟೆ ಒಂದು ಶೇರ್ ಇದೆ. ಆ ಹೊಸಪೇಟೆ ಟು ಬಳ್ಳಾರಿ ಒಂದು, ಬಳ್ಳಾರಿ ಟು ಹರಿಹರ ಒಂದು. ಬಟ್ ಈಗ ಹರಿಹರ ಹೋಗಲ್ಲ, ದಾವಣಗೆರೆ ಲಾಸ್ಟ್ ಆಗಿದೆ. ಫೈನಲಿ ನಮ್ಮ ಟ್ರೈನು ತೆಲಗಿಯಿಂದ ಹೊರಟಿದೆ. ಸುಮಾರು 50 ನಿಮಿಷ ಲೇಟಾಗಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಅಮರಾವತಿ ಕಾಲೋನಿ ಜಂಕ್ಷನಿಗೆ ಬಂದಿದೆ. ಟೈಮ್ ಬಂದುಬಿಟ್ಟು 1 ಗಂಟೆ 52 ನಿಮಿಷ. ಆ್ಯಕ್ಚುಲಿ 1 ಗಂಟೆಗೆ ಬರ್ಬೇಕಾಗಿರೋ ಟ್ರೈನು 1 ಗಂಟೆ 52 ನಿಮಿಷಕ್ಕೆ ಬಂದಿದೆ ಅಮರಾವತಿ ಕಾಲೋನಿ ಜಂಕ್ಷನ್ಗೆ. ಜಂಕ್ಷನ್ ಅಂದರೆ ಇದು ಮೈನ್ ಲೈನಾಗಿ ಸೇರುತ್ತೆ. ಬೆಂಗಳೂರು ಟು ಹುಬ್ಳಿ ಮೈನ್ ಲೈನಾಗೆ ಬರೋ ಈ ಜಂಕ್ಷನ್ನು ದಾವಣಗೆರೆಯಿಂದ ಜಸ್ಟ್ ಒಂದು 10 ಕಿಲೋಮೀಟರ್ಸ್ ಒಳಗೆ ಇರುತ್ತೆ. ಇದು ಅಮರಾವತಿ ಕಾಲೋನಿ ಜಂಕ್ಷನ್ನು. ಸುಮಾರು ಅರ್ಧ ಗಂಟೆ ನಿಲ್ಲಿಸ್ಬಿಟ್ಟಿದ್ದ, ಏನೋ ಟ್ರ್ಯಾಕ್ ವರ್ಕ್ ನಡೀತಿದೆ ಅಂತ. ಈಗ ಸ್ಲೋ ಆಗಿ ಮೂವ್ ಮಾಡ್ತಿದ್ದಾನೆ. ಈಗ ಟೈಮ್ ಬಂದುಬಿಟ್ಟು 2 ಗಂಟೆ 36 ನಿಮಿಷ. ಈಗ ಟೈಮ್ ಬಂದುಬಿಟ್ಟು ಇನ್ನು ಅಮರಾವತಿ ಕಾಲೋನಿ ಜಂಕ್ಷನಲ್ಲೇ ಇದ್ದೀವಿ. ದಾವಣಗೆರೆಗೆ ಎಷ್ಟೊತ್ತಿಗೆ ಹೋಗ್ತಾನೋ ನೋಡಬೇಕು ಫ್ರೆಂಡ್ಸ್. ನನಗಂತೂ ಸಾಕಾಗೋಗ್ಬಿಟ್ಟಿದೆ ಈ ಟ್ರೈನಿಗೆ ಬಂದು. ಆರಾಮಾಗಿ ಬಸ್ಸಲ್ಲಿ ಬಂದಿದ್ರೆ ಇಷ್ಟೊತ್ತಿಗೆ ಯಾವಾಗೋ ದಾವಣಗೆರೆ ಬರ್ತಿದ್ದೆ. ಫೈನಲಿ 07395 ಬಳ್ಳಾರಿ ಟು ದಾವಣಗೆರೆ ಟ್ರೈನು 2 ಗಂಟೆ 46 ನಿಮಿಷಕ್ಕೆ ದಾವಣಗೆರೆಗೆ ಬಂದಿದೆ. ಸುಮಾರು
1:15 ಬರಬೇಕಾಗಿರೋ ಟ್ರೈನು 1 ಅವರ್ 10 ಮಿನಿಟ್ಸ್ ಲೇಟಾಗಿ ದಾವಣಗೆರೆ ಬಂದಿದೆ. ಫ್ರೆಂಡ್ಸ್, ನಿಮಗೆ ತಾಳ್ಮೆ ಇದ್ದರೆ ಮಾತ್ರ ಈ ಟ್ರೈನಿಗೆ ಬನ್ನಿ, ಇಲ್ಲಾಂದರೆ ಬಸ್ಸಿಗೆ ಬಂದುಬಿಡಿ. ನಂದು ಇಷ್ಟೇ ಸಜೆಷನ್ನು. ನಿಮ್ಗೆ ಟೈಮ್ ಇದ್ದರೆ ಆರಾಮಾಗೆ, ಟೈಮ್ ಇದೆ ಏನು ಮಾಡೋ ಕೆಲಸ ಇಲ್ಲ ಅಂದರೆ ಈ ಟ್ರೈನಿಗೆ ಬನ್ನಿ, ಇಲ್ಲ ಅಂದರೆ ಬಸ್ಸಾಗಿ ಬರೋದು ಒಳ್ಳೆಯದಂತ ನನ್ನ ಅನಿಸಿಕೆ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.